ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿವೈನ್ ಶೈನ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವ್ಲಾಗ್ ಅಲ್ಲಿ ಆಕ್ಚುಲ್ ಆಗಿ ಏನಿರುತ್ತೆ ಅಂದ್ರೆ ನಾವು ತಿರುಪತಿಗೆ ಹೋಗ್ತಾ ಇದೀವಿ. ಅದರ ಕಂಪ್ಲೀಟ್ ವಿಡಿಯೋ ಈ ವ್ಲಾಗ್ ಅಲ್ಲಿ ನಿಮಗೆ ಸಿಗುತ್ತೆ. ಅಂಡ್ ನಾವ್ ಈ ಸಲ ಕಾರಲ್ಲಿ ಹೋಗ್ತಾ ಇಲ್ಲ. ನಮ್ಮ ಜರ್ನಿ ಬಂದು ಬಸ್ಸಲ್ಲಿ ಇರುತ್ತೆ. ಸೊ AC ಕೋಚ್ ಬಸ್ಸಲ್ಲಿ ಇರುತ್ತೆ ಅಂಡ್ ಸ್ಲೀಪಿಂಗ್ ಕೋಚ್ ಕೂಡ ಹೌದು ಅದು. ಸೊ ಹೆಂಗಿರುತ್ತೆ ನಮ್ಮ ಜರ್ನಿ ಅದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ನಾವು ಎಲ್ಲರೂ ಹೊರಟ್ವಿ ಮನೆಯಿಂದ. ಸೊ ನನ್ನ ತಂಗಿ ಬಂದಿಲ್ಲ. ಆಲ್ಮೋಸ್ಟ್ ಅವಳು ತುಂಬ ಟ್ರಿಪ್ಗಳಲ್ಲಿ ಇತ್ತೀಚೆಗೆ ತುಂಬ ಮಿಸ್ ಆಗ್ತಿದ್ದಾಳೆ. ಪಾಪ ಅವಳಿಗೂ ವರ್ಕ್ ಪ್ರೆಷರ್ ಹಾಗೆ ಇರುತ್ತೆ. ಆ್ಯಂಡ್ ನಮ್ದು ಯಾವತ್ತೂ ಪ್ಲ್ಯಾಂಡ್ ಅಲ್ಲ, ಎಲ್ಲ ಸಡನ್ ಪ್ಲ್ಯಾನ್ಸ್. ಸೊ ಆದ್ದರಿಂದ ಪಾಪ ಅವಳು ರಜಾನೂ ಹಾಕ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೇ ನಾವು 3 ಜನ ಹೋದ್ವಿ. ಆ್ಯಂಡ್ ನನಗೆ ಬಂದು ಸ್ಟಡಿ ಹಾಲಿಡೇಸ್ ಇತ್ತು. ನಾನು ಒಬ್ಬಳೇ ಅನಿಸುತ್ತೆ ಮೇ ಬಿ ಸ್ಟಡಿ ಹಾಲಿಡೇಸಲ್ಲಿ ಟ್ರಿಪ್ಗೆ ಹೋಗೋದಂತ ಅಂದರೆ ನಾನೇ ಅನಿಸುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಹಾಗೆ ರೇಗಿಸ್ತಾರೆ. ಸೊ ಏನೇ ಎಕ್ಸಾಮ್ ಟೈಮಲ್ಲಿ ಟ್ರಿಪ್ಸ್ ಹೊಡಿತೀಯ ನೀನು ಅಂತ ಅಂದ್ಬಿಟ್ಟು. ಬಟ್ ನಂಗೆ ಅದೇನೋ ಗೊತ್ತಿಲ್ಲ, ನಾನು ಎಲ್ಲನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತೀನಿ. ಆ್ಯಂಡ್ ನಾವು ಬುಕ್ ಮಾಡಿದ ಬಸ್ ಬಂದುಬಿಟ್ಟು ಗ್ರೀನ್ ಲೈನ್ ಟ್ರಾವೆಲ್ಸಲ್ಲಿ ಹೋಗಿದ್ವಿ. ಸೊ ಅವ್ರದ್ದೇ ಎಲ್ಲ ಫೆಸಿಲಿಟೀಸ್ ಇತ್ತು. ರೂಮ್ ಫೆಸಿಲಿಟೀಸಿಂದ ಹಿಡಿದು ಆ್ಯಂಡ್ ಮೀಲ್ಸ್ ಫೆಸಿಲಿಟೀಸ್ವರೆಗೂ ಕಂಪ್ಲೀಟಾಗಿ ಅವ್ರದ್ದಾಗಿತ್ತು. ಆ್ಯಂಡ್ ಇದು ನಮ್ಮ ಬಸ್ ಆಗಿತ್ತು. ಆ್ಯಂಡ್ ಇಟ್ ಈಸ್ AC ಕೋಚ್ ಬಸ್. ಆ್ಯಂಡ್ ನಾವು ಯಾವತ್ತೇ ಸ್ಲೀಪಿಂಗ್ ಕೋಚಲ್ಲಿ ಬಸ್ಸಲ್ಲಿ ಹೋದ್ರೂ ನಾವೇನು ಮಾಡ್ತೀವಿ, ನಮ್ಮದೇ ಸಪ್ರೇಟ್ ಆದಂಥ ಬೆಡ್ಶೀಟ್ಸ್ನ ಕ್ಯಾರಿ ಮಾಡ್ತೀವಿ. ಸೊ ಬ್ಲ್ಯಾಂಕೆಟ್ಸ್ ಇದ್ದಷ್ಟು ನಮಗೆ ಒಳ್ಳೆಯದು, ಬಿಕಾಸ್ ಡಸ್ಟು ಧೂಳು ಇದೆಲ್ಲ ಇರುತ್ತೆ. ಆ್ಯಂಡ್ ಮೋರ್ ಓವರ್ ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ತುಂಬ ಡಸ್ಟ್ ಪ್ರಾಬ್ಲಮ್ ಇದೆ. ಸೊ ಆದ್ದರಿಂದ ನಾವು ಎಲ್ಲೇ ಹೋದರೂ ಬ್ಲ್ಯಾಂಕೆಟ್ಸ್ನ ಕ್ಯಾರಿ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ಟು ತುಂಬ ಹಿಂದೆ ಇದ್ದರು. ಅವರು ಅಂದರೆ ಲಾಸ್ಟ್ ಸೀಟ್ ಅವ್ರದ್ದಾಗಿತ್ತು. ಆ್ಯಂಡ್ ನಂದು ಬಂದು ಫ್ರಂಟಲ್ಲೇ ಇತ್ತು. ನಂದು 4 ಸೀಟ್ ನಂಬರ್ ಇತ್ತು. ಅವ್ರದ್ದು ಆಲ್ಮೋಸ್ಟ್ 17, 18 ಇತ್ತು, 2 ಇತ್ತು. ಸೊ ಅವರು ಹಿಂದೆ ಹೋಗಿದ್ರು, ನಾನು ಮುಂದೆ ಇದ್ದೆ. ಸೊ ಹಾಗೆ ನೈಟ್ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಬಸ್ಸನ್ನು ಬುಕ್ ಮಾಡ್ಕೊಂಡಿದ್ದು. ಸೊ ಲಾಸ್ಟ್ ಟೈಮ್ ಕೂಡ ಇದರಲ್ಲೇ ಮಾಡ್ಕೊಂಡಿದ್ವಿ, ಒನ್ಸ್ ಅಪಾನ್ ಅ ಟೈಮಲ್ಲಿ. ಸೊ ಈಗಲೂ ಕೂಡ ಆದರೆ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನಮ್ಮದು ಸೀಟ್ ಹೆಂಗಾಗಿದೆ ಅಂದರೆ, ನಂದು ಬಂದು 4 4ರಲ್ಲಿ ಅಪ್ಪರ್ ಸೀಟ್ ಸಿಕ್ಕಿದೆ. ನಮ್ಮ ಅಪ್ಪ ಅಮ್ಮನಿಗೆ ಬಂದು ಲಾಸ್ಟಲ್ಲಿ 17 and 18 ಸಿಕ್ಕಿದೆ. ಯಾಕಂದರೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ದು. ಆಲ್ಮೋಸ್ಟ್ ಸೀಟ್ಸ್ ಎಲ್ಲ ಬುಕ್ ಆಗೋಗಿತ್ತು. ಸೊ ಅದು ರಿಮೈನಿಂಗ್ ಉಳಿದಿದೆ. ಇದು 2 ಸೀಟ್ಸ್ ಮತ್ತು ಇದು ಒಂದು ಅಪ್ಪರ್ ಸೀಟ್ ಉಳಿದಿದೆ ಅಷ್ಟೇ. ಸೊ ಅದಕ್ಕೆ ನಾವು ಇದನ್ನೇ ಬುಕ್ ಮಾಡಿಕೊಂಡು ಆ್ಯಂಡ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ರೆ ನಮ್ಮ ಡ್ಯಾಡಿ ಮಮ್ಮಿ ಫುಲ್ ಲಾಸ್ಟ್ ಹಿಡಿದಾರೆ. ಸೊ ನಾನು ಇಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ಫುಲ್ ಲಾಸ್ಟಲ್ಲಿ ಕಿಟ್ ಕಾಣಿಸ್ತಾರೆ ಅಲ್ವಾ, ಆ ಕಿಟ್ ಹತ್ರ ಇದ್ದಾರೆ ನಮ್ಮ ಪ್ಯಾರೆಂಟ್ಸು. ಓಕೆ, ಇಟ್ಸ್ ಓಕೆ. ಆ್ಯಂಡ್ ನನಗೆ ಜಾಸ್ತಿ ಅಪ್ಪರೇ ಇಷ್ಟ, ಲೋವರಲ್ಲಿ ಇಟ್ಟಕ್ಕೆ ಇಷ್ಟಪಡೋಲ್ಲ ನಾನು. ಅಂದರೆ ಲೋವರ್ ಸೀಟ್ಸ್ ಇಷ್ಟ ಆಗಲ್ಲ ನನಗೆ. ಏನಿದ್ರು ಸ್ಟೆಪ್ಸ್ನ ಮೆಟ್ಲನ್ನ ನೀಟಾಗಿ ಹತ್ಕೊಂಡು ಬಂದು ಮೇಲೆ ಮಲ್ಕೊಳ್ಬೇಕು. ಲಾಸ್ಟ್ ಟೈಮ್ ನನ್ನ ತಂಗಿನೂ ಬಂದಿದ್ಲು. ಬಟ್ ಈ ಸಲ ಪಾಪ ಅವಳು ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಶಿ ಕಾಂಟ್ ಕಮ್. ಎಲ್ಲ ಟ್ರಿಪ್ಪಲ್ಲೂ ಅವಳು ಮಿಸ್ ಆಗ್ತಾನೇ ಇದ್ದಾಳೆ. ಏನು ಮಾಡೋಕ್ಕಾಗಲ್ಲ, ಅವಳಿಗೂ ಪಾಪ ರಜೆ ಸಿಗಬೇಕಲ್ಲ. ಆ್ಯಂಡ್ ನಮ್ಮದು ಸಡನ್ ಪ್ಲ್ಯಾನು, ಮುಂಚೆನೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದಿದೆ. ಸೊ ದಟ್ ವಿ ಕುಡ್ ಹ್ಯಾವ್ ಕಮ್ ವಿತ್ ಹರ್. ಅವಳನ್ನು ಕರ್ಕೊಂಡು ಬರ್ಬೋದಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಸಡನ್ ಪ್ಲ್ಯಾನ್, ಸಡನ್ ಡಿಸಿಷನ್ಸ್. ಬಟ್ ಶಿ ಕಾಂಟ್ ಹ್ಯಾವ್ ಅ ಸಡನ್ ಹಾಲಿಡೇಸ್. ಅದಕ್ಕೋಸ್ಕರ ನಾನು ಹಿಂಗೆ ಹೋಗ್ಬೇಕು. ಗಾಯ್ಸ್, ನಾನು ಫುಲ್ ಎಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಬಿಕಾಸ್ ಫುಲ್ ಚಳಿ. ನಂಗೆ ಮೊದಲೇ ಜಾಸ್ತಿ ಚಳಿ ಆಗಲ್ಲ. ಏನು ಮಾಡೋದು, ತಿನ್ನೋಕ್ಕೇನು ತಂದಿಲ್ಲ ಗೊತ್ತಾ. ನನ್ನ ಕ್ರೇವಿಂಗ್ಸ್ ಆದರೆ ಏನು ಮಾಡೋದಂತಲೇ ಗೊತ್ತಿಲ್ಲ. ನಥಿಂಗ್ ಟು ಡೂ. ಈ ಮಧ್ಯದಲ್ಲಿ ನಿಮಗೊಂದು ಪ್ರಾಡಕ್ಟನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಯೂಶ್ವಲಿ ಟ್ರಿಪ್ ಪ್ಲ್ಯಾನ್ಸ್ ಮಾಡ್ತೀರಾ ಅಂತ ಅಂದಾಗ ನಾವು ಚಾರ್ಜರ್ ಹೇಗಂದರೆ ಹಾಗೆ ಹಾಕ್ಕೊಂಡ್ಬಿಡ್ತೀವಿ. ಸೊ ವಯರ್ಸ್ ಎಲ್ಲ ನೀಟಾಗಿ ಕೂಡ ಇದು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಂತಲೇ ಚಾರ್ಜರ್ ಆ್ಯಂಡ್ ವಯರ್ಸ್ ಎಲ್ಲ ನೀಟಾಗಿ ಇಟ್ಕೊಳ್ಳೋದಕ್ಕೆ ಒಂದು ಪೌಚನ್ನು ಬೈ ಮಾಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ದಟ್ ಪೌಚ್, ಕಂಪ್ಲೀಟ್ ಅದರದ್ದೇ ಪೌಚ್ ಅದು. ಸೊ ನೀವು ಕೂಡ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ಇದು ಕೂಡ ಈಸಿಲಿ ಕ್ಯಾರಿಯಬಲ್ ಕೂಡ ಹೌದು. ಆ್ಯಂಡ್ ಡ್ಯಾಮೇಜ್ ಆಗೋದಿಲ್ಲ. ಅಡಾಪ್ಟರ್ಸ್ಗಾಗಿರ್ಬೋದು, ವಯರ್ಸ್ಗಾಗಿರ್ಬೋದು, ಯಾವುದೇ ಥರ ಡ್ಯಾಮೇಜ್ ಆಗೋದಿಲ್ಲ. ಸೊ ಯು ಕ್ಯಾನ್ ಬೈ ದಿಸ್ ಪ್ರಾಡಕ್ಟ್. ಆ್ಯಂಡ್ ನಮ್ಮ ಒಂದು ಬಸ್ಸಲ್ಲಿ ಯಾರೋ ವಿರಾಟ್ ಕೊಹ್ಲಿ ಫ್ಯಾನ್ ಅನಿಸುತ್ತೆ. ಸೊ ಅವರು ಅದರದ್ದೇ ಟಿ ಶರ್ಟ್ ಮತ್ತು ನಂಬರನ್ನು ವೇರ್ ಮಾಡಿದರು. 18 ಟಿ ಶರ್ಟನ್ನು ವೇರ್ ಮಾಡಿದರು. ಸೊ ಅದನ್ನು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಯಾವ್ದಾದ್ರು RCB ಫ್ಯಾನ್ಸ್ ಅಲ್ವಾ ನಾವು, ಎಷ್ಟೇ ಆದರೂ RCB ಫ್ಯಾನ್ಸೇ. ಸೊ ಆ್ಯಂಡ್ ಈ ಸಲ ಕಪ್ಪು ಕೂಡ ನಮ್ಮದೇ ಆಗಿದೆ. ಸೊ ಅದು ಖುಷಿ ಇದೆ ಜಾಸ್ತಿ. ಆ್ಯಂಡ್ ನೆಕ್ಸ್ಟ್ ನಾವು ಬಸ್ಸಲ್ಲಿ ಹೋಗ್ತಾ ಇರುವಾಗ ನನಗೆ ಕ್ರೇವಿಂಗ್ಸ್ ಕೂಡ ಆಯಿತು. ಅಪ್ಪನಿಗೆ ಹೇಳಿದೆ, ಅಪ್ಪ ಬಿಸ್ಕೆಟ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅವ್ರು ಲಾಸ್ಟಿಂದ ತೊಗೊಬಂದು ಕೊಟ್ಟರು. ಯಾಕಂದರೆ ನಾನು ಮತ್ತೆ
ಹತ್ತಿ ಇಳಿದು ಮಾಡೋಕ್ಕಾಗಲ್ಲ, ಕೆಳಗಡೆ ಇರೋರ್ಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಪ್ಪನಿಗೆ ಹೇಳಿದೆ ತಂದುಕೊಟ್ಬಿಡಿ ಅಂತ. ಸೊ ಅವ್ರು ತಂದುಕೊಟ್ರು. ಸೊ ಇದಾದಮೇಲೆ ನಮ್ಮ ಬಸ್ ಜರ್ನಿ ಏನು ಸ್ಟಾರ್ಟ್ ಆಯಿತು. ನನಗೆ ಯೂಶ್ವಲಿ ಜಾಸ್ತಿ ಎ ಸಿ ಆಗೋಲ್ಲ, ಬಿಕಾಸ್ ನಂಗೆ ತಲೆನೋವು ಬಂದುಬಿಡುತ್ತೆ. ನಮ್ಮಮ್ಮ ಅಂತೂ ತುಂಬ ಅವರು ಎ ಸಿ ಇಲ್ಲದೆ ಇರೋಕ್ಕಾಗಲ್ಲ, ಅವ್ರ ಕೈಲಿ ಫ್ಯಾನ್ ಇಲ್ಲದೆ ಇರೋಕ್ಕಾಗಲ್ಲ, ಆ ಥರ ಕ್ಯಾರೆಕ್ಟರ್ ನಮ್ಮಮ್ಮಂದು. ಸೊ ನನಗೆ ಜಾಸ್ತಿ ಎ ಸಿ ಆಗೋಲ್ಲ. ಎ ಸಿ ಎಲ್ಲ ಆಫ್ ಮಾಡಿಬಿಟ್ಟು ಫುಲ್ಲು ಟೊಪ್ಪಿ ಎಲ್ಲ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ನಾನು. ನಿದ್ದೆನೂ ನನಗೆ ಅಷ್ಟು ಬಂದಿಲ್ಲ, ಬಿಕಾಸ್ ತುಂಬ ಸ್ಟ್ರೈನ್ ಕೂಡ ನಾನೇನು ಆಗಿರಲಿಲ್ಲ, ಅದಕ್ಕೆ ನನಗೆ ಅಷ್ಟು ನಿದ್ದೆನೂ ಬಂದಿಲ್ಲ ಬಸ್ಸಲ್ಲಿ ಹೋಗುವಾಗ. ಸೊ ಅದಾದಮೇಲೆ ನಾವು ಅರೌಂಡ್ 8ಗೆ ಬಸ್ ಹತ್ತಿದ್ದು ಅನಿಸುತ್ತೆ, 8 o'clock 8:05 ಹತ್ತಿದ್ವಿ. ಸೊ ಅರೌಂಡ್ 1 o'clock ನಾವು ತಿರುಪತಿನಲ್ಲಿ ಇದ್ವಿ. ಸೊ ಅಲ್ಲಿ ಬಂದು ರೂಮ್ ಫೆಸಿಲಿಟೀಸ್ ಕೊಟ್ಟಿದ್ರಲ್ವಾ. ಸೊ ರೂಮ್ ಅವ್ರು ಹೆಂಗೆ ಅಂದರೆ ಮಲ್ಕೊಳೋದಕ್ಕೆಲ್ಲ ಇಲ್ಲ. ಸೊ ಈಗ ಹೋಗಬೇಕು, ಇಮಿಡಿಯೇಟಾಗಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ಬೇಕು ಅಂತ ಹೇಳ್ಬಿಟ್ಟು ನಮಗೆ 1 o'clock ಅಲ್ಲಿ ಹೋಟ್ಲ ಹತ್ರ ಬಿಟ್ಟರು. ಬಟ್ 1:45 ವಾಪಸ್ ಕರೆದುಬಿಟ್ರು. ಮಲ್ಗೋ ಹಾಗಿಲ್ವಂದೆ. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಟಕ್ ಅಂತ ಕೆಳಗೆ ಹೋಗಬೇಕು. ಇಷ್ಟೊತ್ತಿಗೆ ಟಿಫನ್ ಕೊಡ್ತಾರಂತೆ, ಇಷ್ಟೊತ್ತಿಗೆ ಟಿಫನ್ ತಿನ್ಕೊಂಡು ದರ್ಶನಕ್ಕೆ ಹೋಗಿ ನಿಂತ್ಕೋಬೇಕಂತೆ. ಸೊ ಲೆಟ್ಸ್ ಸಿ ಹೇಗಿರುತ್ತೆ. ಬಟ್ ಇಷ್ಟೊತ್ತಲ್ಲಿ ಹೆಂಗೆ ಟಿಫನ್ ತಿನ್ನೋದು ನನಗೆ ನಿಜ ಗೊತ್ತಿಲ್ಲ. ಆಗೋಷ್ಟು ತಿನ್ಕೊಂಡು ಹೋಗ್ತಾ ಇರೋದು ದರ್ಶನಕ್ಕೆ. ನೋಡೋಣ ಬನ್ನಿ ಇನ್ನು ಹೆಂಗಿರುತ್ತೆ ಈ ಜರ್ನಿ. ಆ್ಯಂಡ್ ಮೋರೋವರ್ ನಾನು ಇವಾಗ ಫೋನ್ ಮೇ ಬಿ ಇಲ್ಲೇ ಇರುತ್ತೆ ಅನಿಸುತ್ತೆ. ನಾನು ರೆಡಿ ಆದಮೇಲೆ ಒಂದು ವೀಡಿಯೋ ಮಾಡಿಬಿಟ್ಟು ಇಲ್ಲೇ ಇಟ್ಟು ಹೋಗ್ತೀನಿ. ಬಿಕಾಸ್ ತಿರುಪತಿನಲ್ಲಿ ಫೋನ್ಸ್ ಅಲೋ ಇಲ್ಲ, ಅದಕ್ಕೋಸ್ಕರ ಗಾಡಿಲೇ ಇರುತ್ತೆ. ಗೈಸ್ ರೆಡಿಯಾಗಿದ್ದಾಯಿತು, ಈಗ ದರ್ಶನಕ್ಕೆ ಹೋಗ್ತಿದ್ದೀವಿ. ಟೈಮೇ ಕೊಡ್ತಾ ಇಲ್ಲ, ಲೈಕ್ ವಿತಿನ್ 45 minutes ನಾವು ರೆಡಿ ಆಗಿಬಿಟ್ಟಿದ್ದೀವಿ. ಸೊ ಇವಾಗ ತಿಂಡಿಗೆ ಹೋಗ್ತಿದ್ದೀವಿ. ತಿಂಡಿ ತಿನ್ಕೊಂಡು ದರ್ಶನಕ್ಕೆ ಹೋಗ್ತೀವಿ. ಸೊ ಮುಂದಕ್ಕೆ ಬ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಕೆಳಗೆ ಬಂದ್ವಿ. ಅಲ್ಲಿ ಟಿಫನ್ ಫೆಸಿಲಿಟೀಸ್ ಇತ್ತು. ಸೊ ಟಿಫನ್ ಕೂಡ ಮುಗಿಸ್ಕೊಂಡ್ವಿ. ಆ್ಯಂಡ್ 2 o'clock ವಾಸ್ ನಾಟ್ ಅಟ್ ಆಲ್ ಅ ಬ್ರೇಕ್ಫಾಸ್ಟ್ ಟೈಮ್. ಬಟ್ ಆದರೂ ನಾವೇನು ಮಾಡೋದಕ್ಕಾಗಲ್ಲ, ಬಿಕಾಸ್ ಇವಾಗ ಟಿಫನ್ ತಿಂದಿಲ್ಲ ಅಂದರೆ ಎಷ್ಟೊತ್ತಾಗುತ್ತೋ ಏನೋ ದರ್ಶನ ನಮಗೆ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ವಿ ಕಾನ್ ಸರ್ವ್ ಫ್ರಮ್ ಅಂಗಡಿ ಅಲ್ವಾ. ಸೊ ಹಸುವಿಗೆ ಇರೋಕ್ಕಾಗಲ್ಲ ಹಸ್ಕೊಂಡು. ಸೊ ಆದ್ದರಿಂದ ನಾವು ಹೇಗೋ ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟಾದ್ಮೇಲೆ ನಾವು ನಾರ್ಮಲ್ ನಮ್ಮ ಸೀಟ್ಗೆ ಬ್ಯಾಕ್ ಬಂದ್ವಿ. ಸೊ ಇಲ್ಲೇನಾಗಿತ್ತು ಅಂತಂದರೆ ಅವ್ರೇನು ಹೇಳಿದ್ರು, ಇಲ್ಲಿಂದ ಒಂದು ಪ್ಲೇಸ್ ಇದೆ, ವಿ ಲೀವ್ ದರ್, ಅಲ್ಲಿ ಬಿಡ್ತೀವಿ. ಅಲ್ಲಿ ಗೌರ್ಮೆಂಟ್ ಬಸ್ ಫೆಸಿಲಿಟೀಸ್ ಕೂಡ ನಾವೇ ಮಾಡಿದ್ದೀವಿ. ಗೌರ್ಮೆಂಟ್ ಬಸ್ ಥ್ರೂನೇ ಹೋಗಬೇಕು, ಬಿಕಾಸ್ ಪ್ರೈವೇಟ್ ಬಸ್ಸಸ್ ಆರ್ ನಾಟ್ ಅಲೋಡ್ ಅಂತ ಹೇಳಿದ್ರು. ಬಟ್ ತಿರುಪತಿನಲ್ಲಿ ಬಸ್ಸಸ್ ಕೂಡ ಅಲೋ ಇತ್ತು, ಬಟ್ ಈ ಥರ ಸ್ಲೀಪಿಂಗ್ ಕೋಚ್ ಬಸ್ಸಸ್ ಅಲೋ ಇರಲಿಲ್ಲ. ಅದಕ್ಕೆ ನಾವು ಸುಮ್ಮನೆ ಆದ್ವಿ. ಅದಾದಮೇಲೆ ನಮಗೆ ಒಂದು ಪ್ಲೇಸಲ್ಲಿ ಡ್ರಾಪ್ ಮಾಡಿದ್ರು. ಅಲ್ಲಿ ಕೂಡ ತುಂಬಾ ಚೆಕಿಂಗ್ಸನ್ನು ಮಾಡಿ ಅದಾದಮೇಲೆ ನಮಗೆ ಗೌರ್ಮೆಂಟ್ ಬಸ್ಸಲ್ಲಿ ಹತ್ತಿಸಿದ್ರು. ಅಂದರೆ ತಿರುಪತಿನಲ್ಲಿ ಹೇಗೆ ಅಂತ ಅಂದರೆ, ನೀವು ಈಚ್ ಏನದು ಸ್ಟೇಜಸ್ನ ಕ್ರಾಸ್ ಮಾಡಬೇಕಂದ್ರೆ ದೇರ್ ಆರ್ ಮೆನಿ ಚೆಕಿಂಗ್ಸ್. ಲೈಕ್ ಇವಾಗ ಹೆಂಗೆ ಹಾರ್ಡಲ್ಸ್ ಬರುತ್ತೆ ಆ ಥರ ಚೆಕಿಂಗ್ಸ್ ಬರುತ್ತೆ ತಿರುಪತಿನಲ್ಲಿ. ಅಂದರೆ ತುಂಬ ವಾಸ್ಟಾಗಿದೆ ಚೆಕಿಂಗಲ್ಲಿ. ಸೊ ಅದು ಒಂಥರ ಸೇಫ್ಟಿನೇ ಅನಿಸುತ್ತೆ ನನ್ನ ಪ್ರಕಾರ, ಬಿಕಾಸ್ ಅದು ತಿರುಪತಿ ಅಂದರೆ ಇಟ್ ಈಸ್ ಅ ವೆರಿ ಬಿಗ್ಗೆಸ್ಟ್ ಪಿಲಿಗ್ರಿಮ್ ಪ್ಲೇಸಸ್ ನಾವು ವಿಸಿಟ್ ಮಾಡೋದಲ್ವ. ಅದಕ್ಕೋಸ್ಕರ ಮೇ ಬಿ ಅಷ್ಟು ಸೆಕ್ಯೂರಿಟಿ ಫೆಸಿಲಿಟೀಸ್ ಇದೆ. ಆ್ಯಂಡ್ ನಮಗೆಲ್ಲ ಏನಾಗಿತ್ತಂತ ಅಂದರೆ, ನನಗೂ ನಮ್ಮ ಅಮ್ಮಂಗೆಲ್ಲ ಸ್ವಲ್ಪ ಬೇಜಾರಾಗಿಬಿಟ್ಟಿತ್ತು. ಬಿಕಾಸ್ ನಾವು ತುಂಬಾ ಪ್ಲ್ಯಾನಿಂಗ್ಸಲ್ಲಿ ಬಂದಿದ್ವಿ, ಈ ಥರ ರೆಡಿ ಆಗೋಣ ಆ ಥರ ರೆಡಿ ಆಗೋಣ ಅಂತ. ಬಟ್ ನಮಗೆ ಸ್ನಾನ ಮಾಡೋದಕ್ಕೂ ನೀಟಾಗಿ ಟೈಮ್ ಇರಲಿಲ್ಲ. ಸೀರಿಯಸ್ಲಿ ಅಷ್ಟು ಟೈಮೇ ಕೊಟ್ಟಿಲ್ಲ ಅವರು. ಸೊ ನಮಗೆ ಒಂಥರ ಬೇಜಾರಾಗೋಯಿತು, ನೆಕ್ಸ್ಟ್ ಟೈಮ್ ಬರಲೇಬಾರ್ದು ಆ ಥರ ಎಲ್ಲ ಫೀಲ್ ಆಗೋಯಿತು. ಬಟ್ ಎನಿವೇ ಬರಬೇಕು, ಸೊ ಏನೂ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತಿರುಪತಿ ದರ್ಶನ ನಾವು ಇಯರ್ಲಿ ಒನ್ಸ್ ಬಂದೇ ಬರ್ತೀವಲ್ವ. ಸೊ ಹಂಗಂದ್ಬಿಟ್ಟು ಬಂದ್ವಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಟೈಮ್ ಕೊಡ್ತಿಲ್ಲ, ಏನು ರೆಡಿ ಆಗಕ್ ಬಿಡ್ತಾ ಇಲ್ಲ, ಏನಿಲ್ಲ. ಹೆಂಗೋ ದೇವ್ರ ದರ್ಶನ ಚೆನ್ನಾಗಾದ್ರೆ ಸಾಕಷ್ಟು. ಸೈಡ್ ಬನ್ನಿ. ಅಮ್ಮ ಅಂತೂ ಪಾಪ ತುಂಬ ಬೇಜಾರಾಗಿಬಿಟ್ಟಿದ್ರು, ಬಿಕಾಸ್ ಅವ್ರು ತುಂಬಾ ಸಿಲ್ಕ್ ಸ್ಯಾರೀಸ್ನ ತೊಗೊಂಬಂದಿದ್ರು ಹಾಕೊಳಕ್ಕೆ. ಸೊ ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ನಾವೇನು ಮಾಡೋದಕ್ಕಾಗಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಕೆಲವೊಂದ್ಸಲಿ. ಸೊ ಅದಾದಮೇಲೆ ನಾವು ಹೋದ್ವಿ. ಅಲ್ಲಿ ಏನಾಯ್ತಂದರೆ ಜೀಪ್ ಫೆಸಿಲಿಟೀಸ್ ಇತ್ತು, ಬಿಕಾಸ್ 2.5 kilometers ನಡಿಬೇಕಂತೆ. ಅದಕ್ಕೆ ನಮಗೆ ಜೀಪ್ ಫೆಸಿಲಿಟೀಸ್ ಇತ್ತು. ಲೈಕ್ 30 rupees per head ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಹೋದ್ವಿ. ಆ್ಯಂಡ್ ಮೇನ್ ಎಂಟ್ರೆನ್ಸ್ಗೆ ಬಿಡ್ತಾರೆ. ಸೊ ಅಲ್ಲಿ ಏನು ಕ್ಯೂ ಸಿಸ್ಟಮ್ ಇದೆಯಲ್ವಾ ಮೇನ್ ಎಂಟ್ರೆನ್ಸಲ್ಲಿ, ಸೊ ಅಲ್ಲಿಗೆ ಬಿಟ್ಟರು. ಸೊ ನಾವು ಅಲ್ಲಿಗೆ ನಡ್ಕೊಂಡು ಹೋದ್ವಿ. ಆ್ಯಂಡ್ ನಾವು ಅರೌಂಡ್ ಈ ಲೈನಿಗೆ ಬಂದಿದ್ದು ಟೈಮ್ ಬಂದು ಅರೌಂಡ್ 4:45 5 o'clock ಆಗಿತ್ತು. ಬಟ್ ಆಲ್ರೆಡಿ ತುಂಬ ಲೇಟ್ ಆಗೋಗಿದೆ, ತುಂಬ ಬೆಳಕಾಗೋಗ್ಬಿಟ್ಟಿತ್ತು. ನಾವು ಲೈನಲ್ಲಿ ಇನ್ನೂ ಹೋಗ್ತಾನೇ ಇದ್ದೀವಿ. ಹೆಂಗಿದೆ ಸ್ಟ್ರೆಂತ್ ನಿಮ್ಗೆಲ್ಲ? ಓಕೆ,
ಆಲ್ರೆಡಿ 6 o'clock ಆಗಿ ಹೋಯ್ತು ಟೈಮ್, ಇನ್ನು ನಡೀತಾನೇ ಇದೀವಿ. ಇದೆಲ್ಲ ಆದಮೇಲೆ ನಮ್ಮನ್ನ ಒಂದು ರೂಮಿಗೆ ಕರ್ಕೊಂಡೋಗಿ ಡಂಪ್ ಮಾಡಿದರು. ಸೊ ಅಲ್ಲಿ ಏನಂತ ಅಂದರೆ ಏನು ಮೋಸ ಇಲ್ಲ ಇಲ್ಲಿ ಅಂತಂದರೆ ಊಟ ತಿಂಡಿ ಕಾಫಿ ಎಲ್ಲ ಹಾಲು, ಸೊ ಇದು ಯಾವುದಕ್ಕೂ ಇಲ್ಲಿ ಮೋಸ ಇಲ್ಲ. ಅದೊಂದು ಸ್ವಲ್ಪ ಓಕೆ ಫೈನ್ ಅನ್ಬೋದು. ಅದಾದಮೇಲೆ ನಾವೆಲ್ಲ ಹಾಲೆಲ್ಲ ಕೊಟ್ಟರು, ಕುಡ್ಬಿಟ್ಟು ಮಲ್ಕೊಂಡಿದ್ವಿ. ನಮಗೆ ಟಿಫನ್ ತಿನ್ನೋ ಮೂಡಿದ್ದಿಲ್ಲ, ಬಿಕಾಸ್ ಆಲ್ರೆಡಿ ಮಿಡ್ ನೈಟ್ ತುಂಬಾ ಹೆವಿ ಅನಿಸಿತ್ತು ನಮಗದು. ಅದಾದಮೇಲೆ ಎಲ್ಲರೂ ಜೋರಾಗಿ ಕೂಗಕ್ಕೆ ಶುರು ಮಾಡಿದ್ರು. ನನಗೆ ಎಷ್ಟು ಟೆನ್ಷನ್ ಆಯಿತು ಅಂದರೆ ಏನಪ್ಪ ಆಯಿತು, ಆಚೆ ಹೋದಾಗ ನೆಗೆಟಿವ್ ಥಾಟ್ಸ್ ಅನ್ನೋದು ಬಂದುಬಿಡುತ್ತಲ್ವ. ಸೊ ನನಗೆ ಆ ಥರ ಫೀಲ್ ಆಯಿತು, ಯಾಕೆ ಹಿಂಗೆ ಕಿಡ್ಸಿದ್ದಾರೆ ಅಂತ. ಆಮೇಲೆ ನೋಡಿದ್ರೆ ಗೇಟ್ ಓಪನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಆಮೇಲೆ ಒಳಗೆ ಕಳಿಸಿದ್ರು. ಅದಾದಮೇಲೆ ನಾವು ಟಿಕೆಟ್ ಎಲ್ಲ ಪರ್ಚೇಸ್ ಮಾಡಿ ದರ್ಶನಕ್ಕೆ ಹೋದ್ವಿ. ಅಂದರೆ ಅಲ್ಲೂ ಕೂಡ ತುಂಬ ಹೊತ್ತು ಜೈಲಲ್ಲಿ ಕೂಡ ಹಾಕಿದ್ರು, ತುಂಬ ಹೊತ್ತೇನು ಆಲ್ಮೋಸ್ಟ್ ಅರೌಂಡ್ 10 hours ಕೂಡ ಹಾಕಿದ್ರು ನಮ್ಮನ್ನ ಜೈಲಲ್ಲಿ. ಬೇರೆ ಇನ್ನೊಂದು ಇದೆ ಕಂಪಾರ್ಟ್ಮೆಂಟ್, ಅಲ್ಲಿ ಕೂಡ ಹಾಕಿದ್ರು. ಸೊ ಅದೆಲ್ಲ ಆದಮೇಲೆ ನಾನು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ದರ್ಶನ ಮುಗಿಸ್ಕೊಂಡು ಬಂದಾಗ 1 o'clock 1:30 ಆಗಿತ್ತು ಮಿಡ್ ನೈಟ್. ಒಂದು ಯುದ್ಧವನ್ನು ಗೆದ್ದು ಬಂದಿದ್ದೀವಿ. ಸೊ ನಾವು ಹೋಗಿರೋ ಮುಖಗಳು ಹಿಂಗೆ ಇರಲಿಲ್ಲ, ಚೆನ್ನಾಗಿತ್ತು. ಇವಾಗ ಫುಲ್ ಬಾಡೋಗಿದೆ. ನಮ್ಗೆ ಹೆಂಗೆ ಅಂದರೆ ಜೈಲಲ್ಲಿ ಹೆಂಗೆ ಕೂಡಾಕ್ಬಿಟ್ಟಿರಲ್ಲ, ಬರೀ ಆ ಉಪ್ಪಿಟ್ಟು ತಿಂದು ತಿಂದು ನಿಜವಾಗ್ಲೂ ಒಂಥರ ಆಗೋಗ್ಬಿಟ್ಟಿತ್ತು. ಆ 10 hours 12 hours ಏನಿತ್ತಲ್ಲ, ಸೊ ಅವ್ರೇನಾದರೂ ಅಲ್ಲಿ ಕೂಡಾಕ್ಬಿಟ್ರೆ ನಿಜವಾಗ್ಲೂ ಜೀವನದಲ್ಲಿ ಕ್ರೈಮ್ ಮಾಡಬೇಕು ಅಂತ ಅನ್ಸಲ್ಲ ಅನಿಸುತ್ತೆ. ಬಿಕಾಸ್ ಕ್ರೈಮ್ ಮಾಡಿದ್ರೆ ಜೈಲ್ಗೆ ಹೋಗ್ತಾರಲ್ವಾ. ಸೊ ಅದು ಹೆಂಗೆ ಫೀಲ್ ಆಗಿಬಿಡುತ್ತೆ ಅಂತಂದರೆ ನಮ್ಗೆ ಎಕ್ಸಾಕ್ಟಾಗಿ ಅದೇ ಫೀಲಿಂಗ್ ಇತ್ತು. ಏನೋ ಹಳೆ ಕಾಲದಲ್ಲಿ ಹೇಳ್ತಿದ್ರಂತೆ, ತಿರುಪತಿ ದೇವ್ರನ್ನ ನೋಡಬೇಕು ಅಂತ ಅಂದರೆ ಗೋವಿಂದ ಸ್ವಾಮಿನ ನೋಡಬೇಕು ಅಂತಂದರೆ ನಾವೆಲ್ಲ ಚಿತ್ರ ಹಿಂಸೆ ಅನುಭವಿಸಿನೇ ನೋಡಬೇಕಂತೆ. ಅದಕ್ಕೆ ಅನಿಸುತ್ತೆ ನಮ್ಮನ್ನ ಆ ಥರ ಎಲ್ಲ ಕೂಡಾಕಿ ಒಂಥರ ಹಿಂಸೆ ಥರ ಫೀಲ್ ಆಗುತ್ತೆ ಅದು ಎಲ್ಲರಿಗೂ. ಸೊ ಆ ಥರ ಮಾಡ್ತಾರೇನೋ ಅನ್ನೋದು ಒಂದು ಏನೋ ಕೇಳಿದ್ದೀನಿ ನಾನು, ಅದಕ್ಕೇ ನಾನು ಹೇಳ್ತಿದ್ದೀನಿ ಈ ಮಾತನ್ನ. ಬಟ್ ಓಕೆ, ಅಂದರೆ ಅದೆಲ್ಲ ಅನುಭವಿಸಾದ್ಮೇಲೆ ಆ ದೇವ್ರನ್ನ ನೋಡಿದ್ಮೇಲೆ ಆಗೋ ಖುಷಿನೇ ಬೇರೆ. ಅದೆಲ್ಲ ನಿಜವಾಗ್ಲೂ ಮರ್ತೇ ಹೋಗ್ಬಿಡುತ್ತೆ, ನಾವು ಅಷ್ಟೆಲ್ಲ ಸಫರ್ ಮಾಡಿದ್ವಾ ಅನ್ನೋದೇ ಮರ್ತೋಗ್ಬಿಡುತ್ತೆ. ಸೊ ಆ್ಯಂಡ್ ನಾನು ನಿಮಗೆ ಟೈಮ್ ತೋರಿಸಿದ್ದೀನಿ, 1 o'clock ಅರೌಂಡ್ 12:57 ಏನೋ ಆಗಿತ್ತು ನಾವು ಆಚೆ ಊಟಕ್ಕೆ ಬಂದಾಗ. ಸೊ ಅದು ಬಂದು ತಿಂದು ಆಮೇಲೆ ನಾವು ವೆಯ್ಟ್ ಮಾಡ್ತಿದ್ವಿ, ಇನ್ನೂ ನಮ್ಮ ಬಸ್ಸಲ್ಲಿರೋರೆಲ್ಲ ಬರಬೇಕಿತ್ತು. ಇವಾಗ ಟೈಮ್ ಬಂದ್ಬಿಟ್ಟು ಅರೌಂಡ್ 1:05 ಆಗಿದೆ ಟೈಮು. ಇನ್ನು ನಮ್ಮ ಬಸ್ ಮೇಟ್ಸ್ ಅಂದರೆ ಇನ್ನು ನಮ್ಮ ಬಸ್ಸಲ್ಲಿ ಬಂದಿರೋ ಎಷ್ಟೊಂದು ಜನ ಇನ್ನೂ ಬಂದೇ ಇಲ್ಲ ದರ್ಶನ ಮುಗಿಸ್ಕೊಂಡು. ಫೋನ್ ಕೂಡ ಅವ್ರು ಇನ್ನೂ ಕೌಂಟರಲ್ಲಿ ಪಿಕ್ ಮಾಡಿಲ್ಲ, ಸ್ವಿಚ್ ಆಫೇ ಬರ್ತಾ ಇದೆ. ಸೊ ಆದ್ರಿಂದ ನಾವು ಎಷ್ಟು ಜನ ಬಂದಿದ್ದೀವೋ ಅಷ್ಟು ಜನ ಮಾತ್ರ ನಮ್ಮ ಒಂದು ಬಸ್ಸಲ್ಲಿ ಹೋಗಿ ಕುತ್ಕೊಂತೀರಿ. ಸೊ ಮಿಕ್ದವರು ಆಮೇಲೆ ಹಾಗೆ ಬಂದು ಜಾಯ್ನ್ ಆಗ್ತಾರೆ. ಸೊ ಲೆಟ್ಸ್ ಸಿ ಫಾರ್ ದ ಜರ್ನಿ. ನಾವೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮಗೆ ಬಸ್ ನಂಬರೆಲ್ಲ ಇನ್ಸ್ಟ್ರಕ್ಷನ್ಸ್ ಮುಂಚೆನೇ ಕೊಟ್ಟಿದ್ರು ಆ್ಯಂಡ್ ಶಾಪ್ ನಂಬರ್ಸ್ ಕೂಡ ಹೇಳಿದರು. ಸೊ ಅದೇ ಶಾಪ್ ಮುಂದೆ ಬಂದು ನಿಂತ್ಕೋಬೇಕಿತ್ತು. ಸೊ ನಾವು ನಿಂತಿದ್ವಿ. ಅದಾದಮೇಲೆ ದೇ ಇನ್ಸ್ಟ್ರಕ್ಟೆಡ್ ಅಸ್ ಟು ಗೋ ಫಾರ್ ದ ಪರ್ಟಿಕ್ಯುಲರ್ ಬಸ್, ಅಂದರೆ ಪರ್ಟಿಕ್ಯುಲರ್ ಬಸ್ ನಂಬರ್ ಹೇಳಿದರು. ಸೊ ನಾವು ಹೋದ್ವಿ, ನಾವು ಹೋಗಿ ಕೂತ್ಕೊಂಡಿದ್ವಿ ಆ್ಯಂಡ್ ವಿ ವರ್ ವೈಟಿಂಗ್. ನನಗೆ ಯಾಕೋ ಎದೆ ಮೇಲೆಲ್ಲ ಇದ್ದಂಗಿತ್ತು. ಸೊ ಸ್ಪ್ರೈಟ್ ತೊಗೊಂಡು ಸ್ಪ್ರೈಟ್ ಕುಡಿತಾ ಕೂತಿದ್ದೆ. ಅದಾದಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟೆ. ಇನ್ನೂ ಎಷ್ಟೊಂದು ಜನ ಬರಬೇಕಿತ್ತು, ನನಗೂ ಕಾದು ಸಾಕಾಯಿತು. ಅದಾದಮೇಲೆ ಎಷ್ಟೊಂದು ಜನ ಬಂದರು, ನಮ್ಮ ಬಸ್ಸಲ್ಲಿ ಇರಬೇಕಾಗಿರೋರೆಲ್ಲ ಬಂದರು. ಸೊ ಅದಾದಮೇಲೆ ನಾವು ಹೊರಟ್ವಿ. ಸೇಮ್ ದ ರಿಟರ್ನ್ ಜರ್ನಿ ಕೂಡ ಹಾಗೇ ಇತ್ತು. ಲೈಕ್ ಗೌರ್ಮೆಂಟ್ ಬಸ್ ಥ್ರೂನೇ ನಾವು ತಿರುಮಲೆಯಿಂದ ತಿರುಪತಿ ಅಂದರೆ ಬೆಟ್ಟ ಇಳಿಯೋವರೆಗೂ ನಮಗೆ ಗೌರ್ಮೆಂಟ್ ಬಸ್ ಫೆಸಿಲಿಟೀಸೇ ಇದ್ದಿದ್ದು. ಸೊ ಅಲ್ಲಿಂದ ಇಳ್ಕೊಂಡು ನಾವು ತಿರುಪತಿಗೆ ಬಂದಮೇಲೆ ನಮ್ಮದು ಸೇಮ್ ಬಸ್ ಅಲ್ಲೇ ಇತ್ತು. ಸೊ ನಾವು ಅದೇ ಬಸ್ನ ಹತ್ಕೊಂಡ್ವಿ. ಮತ್ತು ಅಲ್ಲಿ ಟಿಫನ್ ಫೆಸಿಲಿಟಿ ಇತ್ತು. ಬಟ್ ನಾವು ಆಲ್ರೆಡಿ ಟಿಫನ್ ಮಾಡಿದ್ದೀನಿ ಅಂದರೆ ನಾವೇನೂ ತಿನ್ನೋಕ್ಕೆ ಹೋಗಿಲ್ಲ, ನಾವು ಬಸ್ಸಲ್ಲೇ ಮಲ್ಕೊಂಡಿದ್ವಿ. ಆ್ಯಂಡ್ ಇದಾಗಿತ್ತು ನಮ್ಮ ತಿರುಪತಿ ವ್ಲಾಗ್. ಆ್ಯಂಡ್ 1 ವರ್ಷದ ಒಳಗಡೆ ಮಗು ಏನಾದರೂ ಇತ್ತು ಅಂದರೆ ಅವ್ರಿಗೆ ಫ್ರೀ ದರ್ಶನ ಇರುತ್ತೆ. ಸೊ ಅದಕ್ಕೆ ಸಪ್ರೇಟ್ ಆದಂಥ ಕೌಂಟರ್ಸ್ಗೆ ಹೋಗಿ ಕೇಳಬೇಕಾಗುತ್ತೆ. ಸೊ ಯಾರಾದರೂ 1 ವರ್ಷದ ಒಳಗಡೆ ಮಗು ಇದ್ದರೆ ಲೈಕ್ ಓನ್ಲಿ ಪೇರೆಂಟ್ಸಿಗೆ ಮಾತ್ರ ಅಲೋ ಇರುತ್ತೆ. ಹಂಗಂದ್ಬಿಟ್ಟು ಎಲ್ಲ ಇಡೀ ಫ್ಯಾಮಿಲಿ ಕರ್ಕೊಂಬಂದರೆ ಏನು ಬಿಡೋದಿಲ್ಲ. ಸೊ ಓನ್ಲಿ ಅಪ್ಪ ಅಮ್ಮ ಮಗು 3 ಜನಕ್ಕೆ ದರ್ಶನ ಫೆಸಿಲಿಟೀಸ್ ಇರುತ್ತೆ. ಸೊ ನೋಡಿ, ಯಾರಾದರೂ 1 ವರ್ಷದ ಒಳಗಡೆ ಮಗು ಇದ್ದರೆ ನಿಮಗೆ ಜಾಕ್ಪಾಟ್ ಅಂತ ಹೇಳ್ಬೋದು. ನೀವು ಹೋಗ್ಬೋದು. ಸೊ ಇದಾಗಿತ್ತು ನಮ್ಮ ತಿರುಪತಿ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ.